ಒಂದು ಏಜಿಗೂ ಮುಂಚೆನೆ ನಮಗೆ ತುಂಬ ವೈಟ್ ಹೇರ್ಸ್ ಆಗಿದೆ. ಆದರೆ ಅದನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಯಾವುದೇ ಕೆಮಿಕಲ್ ಡೈಗಳನ್ನು ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗೇನೆ ಕಪ್ಪಾಗಿಸ್ಕೊಳ್ಬೇಕು ಅಥವಾ ನಮಗೆ ವೈಟ್ ಹೇರ್ಸ್ ಆಗೋದನ್ನು ತಡೆಗಟ್ಕೊಳ್ಬೇಕು, ಆಗದಂತೆ ತಡೆಗಟ್ಕೊಳ್ಬೇಕು ಅಂತಂದರೆ ಸಿಂಪಲ್ ಆಗಿ ನೀವು ಮನೆಯಲ್ಲೇ ಸಿಗುವಂಥ ಈ 2 ಪದಾರ್ಥಗಳು ಸಾಕು ನಿಮ್ಮ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸಲು. ಮತ್ತೆ ವೈಟ್ ಹೇರ್ಸ್ ಆಗೋದೇ ಇಲ್ಲ. ಅಲ್ಲದೆ ಈ ರೆಮಿಡಿ ಮಾಡ್ತಾ ಬರೋದ್ರಿಂದ ನಿಮ್ಮ ಕೂದಲು ಕಾಲಿನವರೆಗೂ ಬೆಳೆಯುತ್ತೆ. ಅಷ್ಟು ಉದ್ದವಾಗಿ ದಟ್ಟವಾಗಿ ತುಂಬ ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತೆ. ಅಲ್ಲದೆ ಈ ಒಂದು ರೆಮಿಡಿ ಮಾಡೋದ್ರಿಂದ ತುಂಬ ನಮಗೆ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆ, ತಲೆನಲ್ಲಿ ಕಡ್ತ ಆಗ್ತಾ ಇದೆ, ಗುಳ್ಳೆಗಳಾಗ್ತಾ ಇದೆ, ಹೊಟ್ಟಿನ ಸಮಸ್ಯೆ ಕಾಡ್ತಾ ಇದೆ ಅಂತಂದ್ರೆ ಖಂಡಿತ ಇದು ವರ್ಕ್ ಆಗುತ್ತೆ. ಅಲ್ಲದೆ ಅಲ್ಲಿ ಮತ್ತೆ ಹೊಸ ಕೂದಲಿನ ಬೆಳವಣಿಗೆಗೂ ಕೂಡ ಸೂಪರ್ ಆಗಿ ವರ್ಕ್ ಆಗುವಂತ ಒಂದು ಅದ್ಭುತವಾದಂತ ಮನೆಮದ್ದನ್ನ ತಗೊಂಡು ಬಂದಿದ್ದೀನಿ. ಇದನ್ನ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಒಂದು ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ನಿಮ್ಮ ಕಣ್ಮುಂದೆನೆ ಇರತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಈ ಅದ್ಭುತವಾದಂಥ ಮನೆಮದ್ದು ಮಾಡ್ಕೊಳ್ಳೋದಕ್ಕೆ ನಮಗೆ ಕೈಗೆ ಎಟ್ಕೋದಿಲ್ಲ, ತುಂಬಾ ಬೆಲೆ ಅದ್ರದ್ದು, ತರೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪದಾರ್ಥ ಖಂಡಿತ ಬೇಡ. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಟೀ ಪೌಡರ್ ಇದ್ರೆ ಸಾಕು. ಅದ್ರ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಕೂಡ ಬೇಕಾಗತ್ತೆ. ಈಗ ನಮಗೆ ಟೀ ಪೌಡರ್ ಏನು ತಗೊಂಡಿದೀವಲ್ಲ, ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ. ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಎಷ್ಟೇ ವೈಟ್ ಹೇರ್ಸ್ ಇರಲಿ ಅದಕ್ಕೆ ಒಂದು ಒಳ್ಳೆ ಬಣ್ಣವನ್ನ, ಅದರಲ್ಲೂ ಕಪ್ಪು ಬಣ್ಣವನ್ನ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಪಿಗ್ಮೆಂಟೇಷನ್ ಅಂದ್ರೆ ಏನು ಕಪ್ಪು ಕಲರ್ ಇರುತ್ತಲ್ಲ ಅದು ನ್ಯಾಚುರಲ್ ಆಗಿ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ವೈಟ್ ಹೇರ್ಸ್ ಏನಾಗ್ತಾ ಇರತ್ತೆ ಅಲ್ಲಿ ಬಣ್ಣ ಕಡಿಮೆ ಆಗ್ತಾ ಇರತ್ತೆ. ಆ ರೀತಿ ಆಗುವಂತಹ ಮೆಲಾನಿನ್ ಅಂಶವನ್ನ ಹೆಚ್ಚಿಸ್ಲಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇದರಿಂದ ಏನ್ ಬಣ್ಣ ಕಡಿಮೆ ಆಗಿ ಕೂದಲು ಬಿಳಿ ಆಗ್ತಾ ಇರತ್ತಲ್ಲ ಅದು ಸ್ಟಾಪ್ ಆಗಿ ಅಲ್ಲಿ ಹೊಸ ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ದೇನೆ ಕೂದಲು ಸಾಫ್ಟ್ ಆಗುತ್ತೆ, ಶೈನ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಹೊಟ್ಟಿದ್ರೆ ಕಡಿಮೆ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗ್ತಾ ಹೋಗುತ್ತೆ, ಗ್ರೋತ್ ಇಂಪ್ರೂವ್ ಆಗುತ್ತೆ. ಅಲ್ದೇನೆ ಟೀ ಪೌಡರ್ ಹಾಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗೋದ್ರಿಂದ ಉದ್ರೋದು ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ, ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಲ್ದೇನೆ ಇದರಿಂದ ಡ್ಯಾಮೇಜ್ ಕೂಡ ಅಂದ್ರೆ ಬ್ರೇಕೇಜ್ ಆಗ್ತಾ ಇರತ್ತೆ, ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ, ಸೀಳು ಕೂದಲಾಗ್ತಾ ಇರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗಿ ಗ್ರೋತ್ ತುಂಬಾ ಅದ್ಭುತವಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಟೀ ಪೌಡರು. ಹಾಗಾಗಿ ನಾನಿಲ್ಲಿ ಟೀ ಪೌಡರ್ ಅನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾರಿಗೆ ಹಚ್ಚಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 1 ಟೀ ಸ್ಪೂನ್ ಅಷ್ಟು ಟೀ ಪೌಡರ್ ಅನ್ನ ಒಂದು ಕುಟಾಣಿಗೆ ಹಾಕಿ ಕುಟ್ಕೊಳ್ಬೇಕಾಗತ್ತೆ. ಅಂದ್ರೆ ತುಂಬಾ ನೈಸಾಗಿ ಏನ್ ಬೇಡ, ತರಿ ತರಿಯಾಗಿ ಇದನ್ನ ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಒಂದು ಟೀ ಪೌಡರ್ನಲ್ಲಿ ಮೆಲಾನಿನ್ ಇಂಪ್ರೂವ್ ಮಾಡುವಂತ, ಹೆಚ್ಚಿಸುವಂತ ಅಂಶ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಫ್ ಅಲ್ಲಿ ಏನು ಹೊಸದಾಗಿ ಬೆಳೀತಾ ಇರತ್ತೆ ಆ ಒಂದು ಕೂದಲು ಕೂಡ ಕಪ್ಪಾಗಿ ಬೆಳೆಯುತ್ತೆ. ಜೊತೆಗೆ ಏನು ಬಿಳಿ ಕೂದಲಿರತ್ತಲ್ಲ ಅದು ಕೂಡ ಒಂದು ನ್ಯಾಚುರಲ್ ಡೈ ರೀತಿ ಇದು ಕೆಲಸ ಮಾಡೋದ್ರಿಂದ ಅದು ಕೂಡ ನಮಗೆ ಕಪ್ಪಾಗಿನೇ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಟೀ ಪೌಡರ್. ಹಾಗಾಗಿ ನೋಡಿ, ಈ ರೀತಿ ತರಿಯಾಗಿ ಕುಟ್ಟಿ ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನ ನಾನಿಲ್ಲಿ ಒಂದು ಬಾಣಲೆಗೆ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆನ ಮಾಡ್ಕೊಳ್ತೀರೋ ನೋಡ್ಕೊಂಡು ತಗೊಳ್ಬಹುದು. ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಗಾಗಿ 1 ಟೀ ಸ್ಪೂನ್ ಅಷ್ಟು ಟೀ ಪೌಡರ್ ತಗೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅಥವಾ ನಾವೇನಾದ್ರೂ ಬೇರೆ ಆಯಿಲ್ ಅನ್ನ ಬಳಸ್ತಾ ಇದೀವಿ ಅಂತ ಅನ್ನೋರು ಅದನ್ನ ಕೂಡ ಹಾಕೊಳ್ಬಹುದು. ಬಾದಾಮ್ ಆಯಿಲು, ಹರಳೆಣ್ಣೆ ಅಥವಾ ಕೆಲವೊಬ್ರು ಎಳ್ಳೆಣ್ಣೆ ಬಳಸ್ತಾ ಇರ್ತಾರೆ. ಹೀಗೆ ನೀವು ತಲೆಗೆ ಅಪ್ಲೈ ಮಾಡುವಂತಹ ಎಣ್ಣೆಯನ್ನ ಇಲ್ಲಿ ಆರಾಮಾಗಿ ಹಾಕೊಳ್ಬಹುದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಸ್ಕ್ಯಾಲ್ಫಿಗೆ ಒಂದು ನರಿಶ್ಮೆಂಟ್ ಅನ್ನ ನೀಡುತ್ತೆ. ಜೊತೆಗೆ ಗ್ರೋತ್ ಆಗ್ಲಿಕ್ಕೂ ಕೂಡ ಒಂದು ಒಳ್ಳೆ ಫುಡ್ ರೀತಿ ಇದು ಕೆಲಸ ಮಾಡೋದ್ರಿಂದ ನಮ್ಮ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು 5-6 ನಿಮಿಷಗಳವರೆಗೆ ಇದನ್ನ ಇದೇ ರೀತಿಯ ಕುದಿಸ್ಕೊಳ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಬಣ್ಣ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಜೊತೆಗೆ ಆ ಬಬಲ್ಸ್ ಏನ್ ಬರ್ತಾ ಇರತ್ತಲ್ಲ ಚೆನ್ನಾಗಿ ಗುಳ್ಳೆಗಳು, ಅದೆಲ್ಲ ಸ್ಟಾಪ್ ಆಗಿ ಎಣ್ಣೆಯ ಬಣ್ಣ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಇದೇ ರೀತಿಯ ಕುದಿಸ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಗ್ರೀನ್ ಕಲರ್ ಆಗ್ಲಿಕ್ಕೆ ಬರ್ತಾ ಇದೆ. ಆಗಾಗ ಒಮ್ಮೆ ಇದನ್ನ ಈ ರೀತಿ ತಿರ್ಸ್ತಾ ಬರಬೇಕು. ನೋಡಿ, ಕಲರು ಚೇಂಜ್ ಆಗಿದೆ, ನಿಮ್ಗೇನೆ ಗೊತ್ತಾಗ್ತಾ ಇದೆ. ಈ ರೀತಿ ಚೆನ್ನಾಗಿ ತಿರ್ಸ್ತಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು 5-6 ನಿಮಿಷಗಳವರೆಗೆ ಕಾಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಸೀದ್ ಹೋಗ್ಬಿಡತ್ತೆ. ಹಾಗಾಗಿ ನೋಡಿ, ಬಬಲ್ಸ್ ಎಲ್ಲ ಈಗ ಕಡಿಮೆ ಆಗ್ಲಿಕ್ಕೆ ಶುರುವಾಗಿದೆ. ನನಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಒಂದು 10 ನಿಮಿಷ ಹಾಗೇನೆ ಬಿಟ್ಟಿದೆ. ಹಾಗಂತೇಳಿ ತುಂಬಾ ತಣ್ಣಗಾಗೋದಕ್ಕೆ ಬಿಡೋದು ಬೇಡ. ಇದು ಸ್ವಲ್ಪ ಉಗುರು ಬೆಚ್ಚಗಿರುವಂತ ಸಮಯದಲ್ಲೇ ನಮ್ಮ ಕೂದಲಿಗೆ ನಾವು ಹಚ್ಕೊಳ್ಬೇಕಾಗತ್ತೆ.
ಹಾಗಾಗಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಉಗುರು ಬೆಚ್ಚಗಿನೇ ಇರಬೇಕು ಈ ಒಂದು ಎಣ್ಣೆ. ಉಗುರು ಬೆಚ್ಚಗಿರುವಂಥ ಎಣ್ಣೆ ಹಚ್ಕೊಳ್ಳೋದ್ರಿಂದ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕೂದಲಿಗೆ ಗ್ರೋತ್ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ ನಾನು ಈ ಒಂದು ಎಣ್ಣೆಯನ್ನ ಶೋಧಿಸಿ ಇಟ್ಕೊಂಡಿದ್ದೀನಿ. ಅಥವಾ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಮಾಡ್ಕೊಳ್ತೀವಿ, ಪದೇ ಪದೇ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ಈ ಒಂದು ಕಪ್ ಆಗುವಷ್ಟು ಅಥವಾ ಒಂದು ಬಾಟಲ್ ಆಗುವಷ್ಟು ಈ ಒಂದು ಎಣ್ಣೆಯನ್ನು ಈ ರೀತಿ ರೆಡಿ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಹಚ್ಕೊಳ್ಳುವಂಥ ಸಮಯದಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂತ ಹೇಳಿದ್ನಲ್ಲ, ಅದುವೇ ನಿಂಬೆ ಹಣ್ಣು. ಹೌದು ಸ್ನೇಹಿತರೆ, ನಿಂಬೆ ಹಣ್ಣನ್ನ ಈ ಒಂದು ಆಯಿಲ್ ಒಂದಿಗೆ ಹಚ್ಚಿ ನಾವು ಮಿಕ್ಸ್ ಮಾಡಿಬಿಟ್ಟು ಹಚ್ಚುತ್ತಾ ಬರೋದ್ರಿಂದ ನಮ್ಮ ತಲೆನಲ್ಲಿ ಮೆಲಾನಿನ್ ಅಂಶವನ್ನ ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಅಲ್ದೇನೆ ಹೊಟ್ಟು ಕಡಿಮೆ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗ್ತಾ ಹೋಗುತ್ತೆ, ಕೂದಲು ತುಂಬಾ ಕ್ಲೀನ್ ಅಂಡ್ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಕೂದಲಲ್ಲಿ ಕೊಳೆ ಅಂಶ ಕೂತಿದ್ರೆ, ಜಿಡ್ಡಿನ ಅಂಶ ಕೂತಿದ್ರೆ ಎಲ್ಲವನ್ನ ತೆಗೆದು ಹಾಕತ್ತೆ. ಅಲ್ದೇನೆ ಕೂದಲಿಗೆ ಒಂದು ಒಳ್ಳೆ ಬಣ್ಣ ನೀಡಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಆಯಿಲ್ ಅನ್ನುವಂಥದ್ದು ರೆಡಿ ಆಗುತ್ತೆ. ನಾವು ನಿಂಬೆ ಹಣ್ಣಿನ ರಸನ ಹಾಕ್ಬಿಟ್ಟು ಈ ಎಣ್ಣೆಯನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬರೀ ಎಣ್ಣೆಯನ್ನ ನೀವು ಮೊದಲು ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು. ಆ ನಂತರ ನಾವು ಯಾವಾಗೆಲ್ಲ ಹಚ್ಕೊಳ್ತೀವೋ ಫ್ರೆಶ್ ಆಗಿರುವಂಥ ನಿಂಬೆ ಹಣ್ಣಿನ ರಸನ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಆಯಿಲನ್ನು ಹಚ್ಚಬೇಕು. ಈ ರೀತಿ ಒಂದು ಕಾಟನ್ ಸಹಾಯದಿಂದ ಅಥವಾ ಹಾಗೆ ಬೆರಳಿನಿಂದ ಹಚ್ಕೊಳ್ತೀವಿ ಅಂದರೆ ಹಚ್ಕೊಳ್ಬೋದು. ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ಹೇರ್ ವಾಶ್ ಮಾಡ್ಬೋದು, ಅಥವಾ ಒಂದು ಗಂಟೆ 2 ಗಂಟೆಗಳ ಮೊದಲು ಹಚ್ಚಿ ಹೇರ್ ವಾಶ್ ಮಾಡ್ಬೋದು. ಅಥವಾ ನಾವು ತಲೆನಲ್ಲೇ ಇಟ್ಕೊಳ್ತೀವಿ ಅಂದರೆ 2-3 ದಿನ ಆರಾಮಾಗಿ ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈ ಒಂದು ಆಯಿಲನ್ನು ನೀವು ಎಷ್ಟು ಸಮಯ ನಿಮ್ಮ ತಲೆನಲ್ಲಿ ಇಟ್ಕೊಳ್ತೀರೋ ಅಷ್ಟು ಒಂದು ಒಳ್ಳೆಯ ಎಫೆಕ್ಟಿವ್ ಆದಂಥ ರಿಸಲ್ಟ್ ಅನ್ನ ನೀಡುತ್ತೆ. ವಾರದಲ್ಲಿ ಒಂದು 2-3 ಬಾರಿ ನಿಮ್ಗೆ ಎಷ್ಟು ಬಾರಿ ಹಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹಚ್ಚುತ್ತಾ ಬನ್ನಿ. ಖಂಡಿತ ನಿಮ್ಗೆ ನಾನು ಹೇಳ್ತೀನಿ ನೋಡಿ, ಒಂದೇ ಒಂದು ವೈಟ್ ಹೇರ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನೆಕ್ಸ್ಟ್ ಬೆಳೆಯುವಂಥದ್ದು ಕೂಡ ಕಪ್ಪಾಗಿ ಬೆಳಿಲಿಕ್ಕೆ ಇದು ಸೂಪರ್ ಆಗಿ ವರ್ಕ್ ಆಗತ್ತೆ ಅಂತಾನೆ ಹೇಳ್ಬೋದು. ನೋಡಿ, ನಾನು ಇಲ್ಲಿ ತಲೆ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಹಚ್ಚೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಒಂದು ಒಳ್ಳೆ ಕಪ್ಪು ಬಣ್ಣವನ್ನ ಪಡಿತಾ ಬರುತ್ತೆ. ಜೊತೆಗೆ ಬೆಳೆಯುವಂಥದ್ದು ಕೂಡ ಕಪ್ಪಾಗಿ ಬೆಳೆಯುತ್ತೆ. ಜೊತೆಗೆ ಕೂದಲು ತುಂಬಾ ಯಾರಿಗೆ ಉದುರ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಡ್ಯಾಮೇಜ್ ಹೇರ್ ಕೂಡ ಕಡಿಮೆ ಆಗುತ್ತೆ, ಮಧ್ಯದಲ್ಲಿ ಕಟ್ ಆಗುವಂಥದ್ದು, ಉದುರಿ ಬೀಳುವಂಥದ್ದು ಬುಡದಿಂದನೇ, ಅಥವಾ ಸೀಳು ಕೂದಲು ಹೆಚ್ಚಾಗಿರುತ್ತಲ್ಲ ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಖಂಡಿತ ಈ ಒಂದು ಆಯಿಲ್ ಅನ್ನ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಏನು ಒಂದು 5 ನಿಮಿಷ ಸಾಕು ಈ ಒಂದು ಆಯಿಲ್ ರೆಡಿ ಮಾಡ್ಕೊಳ್ಳೋದಕ್ಕೆ. ಮಾಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಬುಡದಿಂದ ತುದಿವರೆಗೂ ಹಚ್ಬಿಟ್ಟು ಈ ರೀತಿ ನಿಧಾನವಾಗಿ ಒಂದು 4-5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟು 100% ಆಗಿ ಸಿಗ್ತಾ ಹೋಗುತ್ತೆ. ಇನ್ನು ನಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ತಲೆ ಬಾಚಿದ್ರೂ ಬರುತ್ತೆ, ಹೇರ್ ವಾಶ್ ಮಾಡಿದ್ರೂ ಬರುತ್ತೆ ಅನ್ನೋರು ಖಂಡಿತ ಇದನ್ನ ಹಚ್ಚುತ್ತಾ ಬನ್ನಿ. ಹೇರ್ ಫಾಲ್ ಕೂಡ ನಿಮಗೆ 100% ಆಗಿ ಕಡಿಮೆ ಆಗುತ್ತೆ. ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ಅದ್ಭುತವಾದಂಥ ಹೇರ್ ಆಯಿಲ್. ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯನೂ ಹಿಡಿಯೋದಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಜೊತೆಗೆ ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.